ಸೈಮಾ 2019 ಆನ್ ಸ್ಟೇಜ್ ಆಂಕರ್ಸ್ನ ನಾನು ಹೋಸ್ಟ್ ಮಾಡ್ತಾ ಇದ್ದೀನಿ ನಿಲ್ಸ್ಕೊಂಡು. ಇಟ್ಸ್ ಮೈ ಪ್ಲೆಷರ್. ವೆಲ್ಕಮ್ ಟು ಸೈಮಾ 2019. ಆ್ಯಕ್ಚುಲಿ ನಾವೀಗ ಯೂನಿಬಿಕ್ ನಮ್ಮ ಹಿಂದ್ಗಡೆ ಓಡ್ತಾ ಇದೆ. ಯೂನಿಬಿಕ್ ಕುಕೀಸ್ ಒಂದೆರಡು ಮೂರು ಪ್ರಶ್ನೆಗಳು ಕೇಳಬೇಕು ಅಂತ ಆಸೆ ಇದೆ. ಓಕೆ. ಸೊ ಯೂನಿಬಿಕ್ ಅಂತಿದ್ದಂಗೆ ಲೆವೆಲ್ ಅಪ್ ಲೈಫ್ ಅಂತ ಹೇಳ್ತಾರೆ. ಓಕೆ. ಸೊ ಇಫ್ ಐ ಸೇ ಲೆವೆಲ್ ಅಪ್ ಇನ್ ಲೈಫ್, ವಾಟ್ ಕಮ್ಸ್ ಇನ್ ಯೋರ್ ಮೈಂಡ್? ಮೇಬಿ ಮೈ ಸ್ಟೈಲ್ ಕ್ವೋಷನ್, ಓಕೆ. ಬಿಕಾಸ್ ಐ ಆಮ್ ವೆರಿ ಬ್ಯಾಡ್ ವಿತ್ ಸ್ಟೈಲಿಂಗ್. ಅದಕ್ಕೆ ನಮ್ಮ ನಿಕ್ಕಿಗೆ ಹೇಳ್ಬಿಟ್ವಿ, ಅಮ್ಮ ನನಗೆ ನೀನೇ ಸ್ಟೈಲ್ ಮಾಡು ಅಂತ. ನನಗೆ ದೇವ್ರನೇ ಸ್ಟೈಲ್ ಗಿಲ್ಲಿಗೆಲ್ಲ ಗೊತ್ತಿಲ್ಲ. ಬಿಟ್ಟರೆ ಜೀನ್ಸು ಬಿಳಿ ಟಿ ಶರ್ಟ್ ಹಾಕೊಂಡು ಓಡಾಡ್ತಿರ್ತೀನಿ ನಾನು. ಅದಕ್ಕೆ ಇಫ್ ಐ ಹ್ಯಾವ್ ಟು ಲೆವೆಲ್ ಅಪ್ ವಿತ್ ಸಮಥಿಂಗ್, ಐ ಥಿಂಕ್ ಇಟ್ಸ್ ಮೈ ಸ್ಟೈಲಿಂಗ್, ಮೈ ಸ್ಟೈಲ್ ಸೆನ್ಸ್, ಮೇಬಿ ಫ್ಯಾಷನ್ ಸೆನ್ಸ್. ಅನುಪಮ ಕೇಳೋಣ. ಅನುಪಮ, ಲೈಕ್ ನಿಮ್ಮ ಒಂದು ಬೆಳವಣಿಗೆ ಹಂತವಾಗಿ ನಾನು ನೋಡ್ಕೊಂಡ್ಬಂದಿದ್ದೀನಿ ಜೊತೆಲಿ. ಸೊ ಬೆಳಿತಾನೆ ಇದ್ದೀರಾ. ಸೊ ಐ ಆಸ್ಕ್ ಯು another question. When do you think your career moved a level up? ಯಾವಾಗ ಸಿಕ್ತು ಲೆವೆಲ್ ಅಪ್ ಸ್ಪಾರ್ಕ್, ಒಂದು ಲಾಂಚಿಂಗ್ ಪ್ಯಾಡ್ ಅಂತ? ಇಲ್ಲ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಇಂದಾನು ಅಂದ್ರೆ ಎಲ್ಲೂ ಬೀಳಿಲ್ಲ. ಅಂದ್ರೆ ಅದೇ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾನೆ ಇದೆ. ಐ ಥಿಂಕ್ ಬಿಗ್ ಬಾಸ್ ಇಟ್ ಚೇಂಜ್ಡ್ ದ ಕೆರಿಯರ್, ಪರ್ಸನಲ್ ಲೈಫ್, ಎವ್ರಿಥಿಂಗ್. ಸೊ ಯಾ. ಓಕೆ, ರ್ಯಾಪಿಡ್ ರೌಂಡ್ ಕ್ವೆಶ್ಚನ್ಸ್, ರ್ಯಾಪಿಡ್ ಫೈರ್. ಒಬ್ಬರು ಬಿಟ್ಟೊಬ್ರು. ಮೋಸ್ಟ್ ಮೆಮೊರಬಲ್ ಲೆವೆಲ್ ಅಪ್ ಮೂಮೆಂಟ್ ಇನ್ ಕರಿಯರ್? ಖುಷಿ ಸಿನಿಮಾ. ವೈ? ಬಿಕಾಸ್ ಖುಷಿ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಇದ್ದಿದ್ದು ಓಕೆ, ಇನ್ನು ಆಗೋಯ್ತು, ಈ ಹುಡುಗನ ಕತೆ ಆಗೋಯ್ತು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಸರಿಯಾದ ಟೈಮ್ಗೆ ನಮ್ಮ ಪ್ರಕಾಶ್ ಅಣ್ಣ ಬಂದರು, ಖುಷಿ ಸಿನಿಮಾನ ನಿರ್ದೇಶನ ಮಾಡಿದ್ರು, ತೆರೆ ಮೇಲೆ ಬಂತು. ಅದಾದಮೇಲೆ ನನಗೆ ಸಿಕ್ಕಂಥ ಒಂದು ಲೆವೆಲ್ ಅಪ್ ಸಿಚುವೇಶನ್ ಇದೆ, ಲೆವೆಲ್ ಅಪ್ ಮೊಮೆಂಟ್ ಇದೆಯಲ್ಲ, ಐ ವಿಲ್ ನೆವರ್ ಫರ್ಗೆಟ್ ದಟ್. ಐ ವಿಲ್ ನೆವರ್ ಫರ್ಗೆಟ್ ಪ್ರಕಾಶ್ ಅಣ್ಣ. ಅವ್ರಿಗೆ ಈಗ ಬರ್ತದೆ ರಭಸದಲ್ಲಿ, ದ ಒನ್ ಥಿಂಗ್ ಯು ವುಡ್ ನೆವರ್ ಚೇಂಜ್ ಅಬೌಟ್ ಯುವರ್ ಸೆಲ್ಫ್? ಮೈ ಸೆಲ್ಫ್, ನಗದು ಯಾವಾಗಲೂ. ಬಿಕಾಸ್ ದಟ್ ಇಸ್ ಅ ಬೆಸ್ಟ್ ಪಾರ್ಟ್ ಇನ್ ಮೀ. ನಗ ಚೆನ್ನಾಗಿದೆ ಅಂತ ಅಂತಾರೆ, ಆ್ಯಂಡ್ ನಗ್ನಗ್ತಾ ಇದ್ರೆ ಬೇರೆ ಎಲ್ಲ ಸಿಚುವೇಶನ್ಸ್ಗಳು ಮರ್ತೋಗುತ್ತೆ ಅಂತಾರೆ. ಸೊ ನಗ್ತಾ ಇರ್ಬೇಕು ಯಾವಾಗಲೂ. ಐ ವಿಲ್ ನೆವರ್ ಚೇಂಜ್ ದಟ್. ನಮ್ಮ ವಿಜಯ್ ಇನ್ನೊಂದು ಸಪ್ರೇಟ್ ಆಗಿರೋದು ಕೇಳ್ಬೇಡ. ಒನ್ ಥಿಂಗ್ ಯು ವಾಂಟ್ ಟು ಚೇಂಜ್ ಇನ್ ಯೋರ್ ಲೈಫ್, ಚೇಂಜ್ ಮಾಡಬೇಕು ಅಂತ? ಐ ಥಿಂಕ್ ಇಲ್ಲ, ಏನಾಗಿದೆ, 40 ವರ್ಷ ಆಗೋಗಿದೆ. 40 ವರ್ಷನೇ ಇನ್ನೇನು ಚೇಂಜ್ ಮಾಡೋದಕ್ಕೆ ಉಳಿದಿಲ್ಲ ನನಗೆ ಆಗಿದೆ. ಸೊ ಇನ್ನು ಚೇಂಜ್ ಮಾಡಕ್ಕೆ ಮನಸ್ಸಿಲ್ಲ ಯಾತು, ಹಂಗಾಗ್ಬಿಟ್ಟಿದೆ. ಏನೋ ಒಂದು ಹೇಳ್ಬೇಕು, ಏನೋ ಓಕೆ. ಮೇ ಬಿ ದೇಶೆ ಎಲ್ಲದಕ್ಕೂ ತಲೆ ಆಡಿಸ್ತೀನಿ ಅಂತ ಹೇಳ್ತಾರೆ. ಮೇ ಬಿ ಎಲ್ಲದಕ್ಕೂ ತಲೆ ಆಡ್ಸೋದು ನಿಲ್ಲಿಸ್ಬೇಕು ಅಂತ ಅನಿಸುತ್ತೆ. ಐ ನೆವರ್ ಪುಟ್ ಮೈ ಫುಟ್ ಡೌನ್ ಅಂಡ್ ಸೇ ದಿಸ್ ಇಸ್ ಇಟ್ ಅಂತ ಹೇಳೋದು ಬಹಳ ಕಮ್ಮಿ. ಅದನ್ನು ಹೇಳ್ಬೋದೇನೋ ಅಂತ ಅನಿಸುತ್ತೆ, ಎಲ್ಲಿ ಹೇಳಬೇಕೋ ಅಲ್ಲಿ. ಹಾಗೆ ಅದೊಂದು ವಿಚಾರ ಚೇಂಜ್ ಮಾಡ್ಕೋಬೋದೇನೋ. ಯಾವಾಗಿಂದ ಕಾಣ್ಬೋದು? ಗೊತ್ತಿಲ್ಲ, ದೇವ್ರೇ ಗೊತ್ತಿಲ್ಲ. ಅದು ಸ್ವಾಭಾವಿಕವಾಗಿ ಇಲ್ಲ. ಬಲವಂತ ಮಾಡ್ಕೊಂಡು ಏನಾದ್ರು ಯಾವ್ದಾದ್ರು ಪರಿಸ್ಥಿತಿಲಿ ನಿಜವಲ್ಲ ನನ್ನ ತಲೆಗೆ ಹತ್ತಿ ಆಗೋದಿಲ್ಲಪ್ಪ ಅಂದಾಗ ಇಲ್ಲ ಗುರು ಅಂತ ಹೇಳ್ಬಿಡ್ಬೋದೇನೋ. ಇಲ್ಲ ಅಂದರೆ ಏನಕ್ಕೆ ಹೇಳ್ಬೇಕು? ಆಯ್ತು ಬನ್ನಿ, ನಗ್ನಗ್ತಾ ಇರೋಣ, ಕೆಲಸ ಮಾಡೋಣ, ಖುಷಿಯಾಗಿರೋಣ ಅನ್ನೋದೇ ಉದ್ದೇಶ ಅಷ್ಟೇ. ನಾನಂತೂ ಒಂದು ಚೇಂಜ್ ಮಾಡಲೇಬೇಕಮ್ಮ. ಏನು ಆಗ್ತದೆ ಮುಗಿದ ತಕ್ಷಣ ಓಕೆ, ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಮಾಡಬೇಕಲ್ಲಿ ಗಮನಿಸಬೇಕು, ನಮ್ಮ ವಿಜಯ್ ಅಣ್ಣ ಇದ್ದಾರೆ ಪಕ್ಕದಲ್ಲಿ ಅಂತ ಒಂದು ಏನಂತಾರೆ ಮಿನಿ ಡೈನಮೈಟ್ ಆದ್ರು. ಇಲ್ಲಪ್ಪ ನೀವುಗಳು ನಿಜವಾದ ಡೈನಮೈಟ್. ನಾನು ಹೋದ್ಸಲನೂ ಅದೇ ಮಾತು ಹೇಳಿದ್ದೆ. ನೀವು ಮಾಡೋ ಕೆಲಸ ಆ್ಯಕ್ಚುಲಿ ಅನೂನು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ, ಅದೇನು ಹೇಳಬೇಕಾಗಿಲ್ಲ. ನೀವೆಲ್ಲ ನನಗೆ ಇನ್ಸ್ಪಿರೇಷನ್. ಸೊ ಅದೇ ಇನ್ಸ್ಪಿರೇಷನ್ ತೊಗೊಂಡು ಇವಾಗಲೂ ಸ್ಟೇಜ್ ಮೇಲೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ವಿಜಯ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಸಿಗೋಣ ಮತ್ತೆ. ಆಲ್ ದಿ ಬೆಸ್ಟ್. ಎಸ್.